ನಮಸ್ಕಾರ. ವೆಲ್ಕಮ್ ಟು ವಿ3 ವಾಸ್ತು ಅಂಡ್ ಆಸ್ಟ್ರಾಲಜಿ. ಕುಂಭರಾಶಿ 2026 ಯಾವ ಥರ ಫಲ ಇದೆಯಾ ಅಂದರೆ, ಈ ಕುಂಭರಾಶಿನವ್ರ ಗುಣ ಗೊತ್ತು. ಮನಸ್ಸಲ್ಲಿ ಏನು ಅನಿಸ್ತವೋ ಡೈರೆಕ್ಟಾಗಿ ಮಾತಾಡ್ಬಿಡ್ತಾರೆ. ಅದೇ ಥರ ಬೇರೆಯವ್ರಿಗೆ ಏನಾದರೂ ತೊಂದರೆಯಲ್ಲಿರುವಾಗ ಮುಂದೆ ನಿಂತ್ಕೊಂಡು ಆ ತೊಂದರೆಗೆ ಸ್ವಲ್ಪ ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡ್ತಾರೆ. ಈ ಕುಂಭರಾಶಿಗೆ 2026 ಯಾವ ಥರ ಫಲ ಇರ್ಬೋದು ಅಂದರೆ, ಫಸ್ಟ್ ಹಣಕಾಸು ವಿಷಯದಲ್ಲಿ ತುಂಬ ಚೆನ್ನಾಗಿರ್ತವೆ. ಅದೇ ಥರ ಅಲ್ಲೇ ಯಾವುದೋ ಸಾಲ ಇದ್ದರೆ ಆ ಸಾಲ ಸ್ವಲ್ಪ ನೀವು ಕಂಟ್ರೋಲ್ ಮಾಡ್ಕೋಬೋದು. ಸೊ ಸಾಲ ವಿಷಯದಲ್ಲಿ ಸಕ್ಸಸ್ ಮಾಡ್ಕೋಬೋದು. ಸ್ವಲ್ಪ ಜನಕ್ಕೆ ಏನಾಗ್ತಂದ್ರೆ ಒಳ್ಳೆ ಪ್ರಾಪರ್ಟಿ ತೊಗೊಳ್ಳೋದು ಯೋಗ ಇರ್ತವೆ ಈ ವರ್ಷದಲ್ಲಿ. ಮನೆಯಲ್ಲಿ ಈ ಕುಂಭರಾಶಿನವ್ರು ಮಗಳಿರ್ತಾರೆ, ಮದುವೆ ಡಿಲೇ ಹಾಕೊಂಡು ಹೋಗ್ತದೆ. ಅವ್ರಿಗೊಂದು ಯೋಚನೆ ಬಂದ್ಬಿಟ್ಟು ಯಾವಾಗ ಮದುವೆ ಮಾಡೋದು, ಯಾವಾಗ ಹುಡುಗ ಬರ್ತಾನಂತ. ಸೊ ಅಂಥ ಮದುವೆ ವಿಷಯ ಮಗಳಿಗೆ ಈ ವರ್ಷದಲ್ಲಿ ಆಗಿ ಬರ್ತವೆ. ಸೊ ಅದೇನು ಪ್ರಯತ್ನ ಮಾಡಬೇಕೋ ಈ ಕುಂಭರಾಶಿನವರು ಮಗಳ ಮದುವೆಗೆ ಪ್ರಯತ್ನ ಮಾಡ್ಬೋದು. ಆ ಮದುವೆ ಊರಲ್ಲಿ ಮೆಚ್ಚೋ ಥರ ಚೆನ್ನಾಗಿ ಮದುವೆ ಮಾಡಿ ಒಳ್ಳೆ ಹೆಸರು ತಗೊಳ್ತಿದ್ದ. ಹುಡುಗ ಇದ್ದರೆ ಅವ್ನು ಹೋಗಿ ಫಾರಿನ್ ಹೋಗೋ ಚಾನ್ಸಸ್ ತುಂಬ ಚೆನ್ನಾಗಿರುತ್ತೆ. ಕುಂಭರಾಶಿನವರು ಯಾವುದೋ ಒಂದು ಲೀಗಲ್ ಇಶ್ಯೂ ಫೇಸ್ ಮಾಡಿದರೆ ಅದರಲ್ಲಿ ನೀವು ವಿನ್ ಆಗೋ ಚಾನ್ಸಸ್ ತುಂಬ ಚೆನ್ನಾಗಿದೆಯಾ. ಹೊಸ ಗಾಡಿ ಏನೋ ತೊಗೋಬೇಕಂತ ಮನಸ್ಸಲ್ಲಿದ್ದರೆ ತೊಗೋಬೋದು. ಇಷ್ಟು ದಿವಸ ಯಾವುದೋ ಒಂದು ದೇವಸ್ಥಾನ ಪುಣ್ಯಕ್ಷೇತ್ರ ಹೋಗೋಕ್ಕಾಗಿಲ್ಲ ಸರ್, ನಾವು ಪ್ಲಾನ್ ಮಾಡ್ತೀವಿ, ಏನೋ ತಲೆ ತಾಪತ್ರಬೇಕಂದ್ರೆ ಅಂಥ ದೇವಸ್ಥಾನ ಪುಣ್ಯಕ್ಷೇತ್ರ ಹೋಗ್ಬಿಟ್ಟು ಬರೋ ಚಾನ್ಸಸ್ ಈ ವರ್ಷದಲ್ಲಿ ಇರ್ತವೆ. ಸೊ ಈ ವರ್ಷದಲ್ಲಿ ಮೇಜರ್ ನಾವು ಹೇಳ್ಬೇಕೇನಪ್ಪ ಅಂದರೆ, ಗುರು ಸಂಚಾರ ಹೊಂದಿರೋದು. ಈ ವರ್ಷ ಶನಿ ಸಂಚಾರ ಇಲ್ಲ. ಅದೇ ಥರ ರಾಹು ಕೇತು ಈ ವರ್ಷದ ಕೊನೆಯಲ್ಲಿ ಎಂಡಲ್ಲಿ ಸಂಚಾರ ಆಗ್ತವೆ. ಸೊ ಚೇಂಜಸ್ ಏನು ಬರ್ತಂದ್ರೆ, ಈ ಗುರು ಸಂಚಾರ ಚೇಂಜಸ್ ಕೊಡ್ತವೆ. ಮೇ ತಿಂಗಳ ಎಂಟುವರೆಗೂ ಈ ಗುರು ಮಿಥುನ ರಾಶಿಲಿದ್ದಾರೆ. ಜೂನ್ ತಿಂಗಳಿಂದ ಕರ್ಕಾಟಕ ರಾಶಿಗೆ ಗುರು ಸಂಚಾರ ಆಗ್ತಾರೆ. ಸೊ ಆ ಸಂಚಾರ ಆಗುವಾಗ ಒಂದು ಹೊಸ ಪ್ರಾಪರ್ಟಿ ತಗೊಳ್ಳೋ ಚಾನ್ಸಸ್ ತುಂಬ ಚೆನ್ನಾಗಿತ್ತು. ಹೆಲ್ತ್ ತೊಂದರೆ ಇದೆ ಸರ್ ನಮಗೆ ಅಂತ ಅನ್ಕೊಂಡಿರೋರ್ಗೆ ಹೆಲ್ತ್ ವಿಷಯದಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತವೆ. ಇಷ್ಟು ದಿವಸ ನಮ್ಮ ಫ್ಯಾಮ್ಲಿಲೇ ಮರ್ಯಾದೆ ಇಲ್ಲ ಸರ್, ಏನು ಸರ್ ನಮಗೆ ಅಂತ ಅವ್ರು ಅಂದ್ಕೊಂಡ್ರೆ ಈ ಕುಂಭರಾಶಿನವ್ರಿಗೆ ಒಂದು ಮರ್ಯಾದೆ ಬರುತ್ತೆ ಸರ್, ನಿಮ್ಮ ಮಾತುಗೊಂದು ಮರ್ಯಾದೆ ಬರುತ್ತೆ. ಅದೇ ಥರ 6ನೇ ಸ್ಥಾನದಲ್ಲಿ ಕುಂಭರಾಶಿಗೆ ಗುರು ಬರೋದು ಹುಷಾರಾಗಿರ್ಬೇಕು. ಅಲರ್ಟ್ ಅಂದರೆ ತಂದೆಗೆ ಸ್ವಲ್ಪ ಹೆಲ್ತ್ ತೊಂದರೆ ಬರ್ಬೋದು. ಆ ವಿಷಯದಲ್ಲಿ ಸ್ವಲ್ಪ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬಿಟ್ಟು ಪಾಸಿಟಿವ್ ಆಗಿ ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ ಮಾಡ್ಕೊಳ್ಳೋದು ಉತ್ತಮ. ಅದು ಬಿಟ್ಟರೆ ಅಕ್ಟೋಬರ್ ತಿಂಗಳಲ್ಲಿ ಅಧಿಚಾರವಾಗಿ ಸಿಂಹ ರಾಶಿಗೆ ಹೋಗ್ತಾ ಇದ್ದಾರೆ. ಅವಾಗ ಏನರ್ಥ, 7ನೇ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ ಗುರು. 7ನೇ ಸ್ಥಾನದಿಂದ ರಾಶಿನ ನೋಡ್ತಾ ಇರೋ ಚಾನ್ಸಸ್ ಇರ್ತವೆ. ಅಂಥ ಟೈಮಲ್ಲಿ ಏನಪ್ಪ ಅಂದರೆ, ಔಟ್ಸೈಡ್ ನಿಮ್ಗಿರ್ತಾರೆ ನೋಡಿ, ಒಳ್ಳೆ ಫ್ರೆಂಡ್ಸ್ ಆಗಲಿ, ಒಳ್ಳೆ ಸೊಸೈಟಿಯಲ್ಲಿ ಇರೋರ್ಗೂ ಒಂದು ಒಳ್ಳೆ VIP ಕಾಂಟ್ಯಾಕ್ಟ್ ಸಿಗ್ತವೆ. ಅದೇ ಬಿಟ್ಟರೆ 2ನೇ ಸ್ಥಾನದಲ್ಲಿ ಶನಿ ಮಹಾತ್ಮ ಅಲ್ಲಿ ಇರ್ತಾರೆ. ಸೊ ಅವ್ರು ಏನು ಅಷ್ಟೊಂದು ಚೇಂಜಸ್ ಕೊಡೋದಿಲ್ಲ. ಬಟ್ ಯಾವ ಥರ ನಡೀತಾ ಇದೆಯೋ ಅದೇ ಥರ ನಡೀತವೆ. ಆದ್ರೂ ನೀವು ಯಾವುದೋ ಎಕ್ಸ್ಪೆಕ್ಟ್ ಮಾಡಿಲ್ಲ ದುಡ್ಡು ಒಂಥರ ನಿಮಗೆ ಹಣಕಾಸು ಬಂದು ಸೇರುತ್ತವೆ. ಬಟ್ ಯಾವ ವಿಷಯನೂ ಸ್ವಲ್ಪ ಸರ್ಕಾಸ್ಟಿಕ್ ಆಗಿ ನೈಸಾಗಿ ಮಾತಾಡಿಕೊಂಡು ಆ ಕೆಲಸನೇ ನಾವು ಹ್ಯಾಂಡಲ್ ಮಾಡ್ಕೋಬೇಕಾಗುತ್ತೆ. ಬಟ್ ಏನಪ್ಪ ಅಂದರೆ, ಒಂದು ವಿಷಯ, 2ನೇ ಸ್ಥಾನದ ಶನಿ ಇರುವಾಗ ಬೇರೊಬ್ಬರ ಬಗ್ಗೆ ಮಾತಾಡೋ ವಿಷಯ ಬೇಡ, ಯಾವುದು ಮಾತಾಡಕ್ಕೆ ಹೋಗ್ಬೇಡ. ಅದು ಬಿಟ್ಟರೆ ರಾಹು ಜನ್ಮ ರಾಶಿಯಲ್ಲಿ ಇದ್ದಾರೆ. ಇವಾಗ ಏನಿರುತ್ತೆ, ಸ್ವಲ್ಪ ಕನ್ಫ್ಯೂಷನ್, ಏನು ಮಾಡ್ಬೇಕಂತ ಗೊತ್ತಿಲ್ಲ, ನೀವೇನು ಮಾಡಕ್ಕೆ ಹೋದ್ರೂ ಒಂಥರ ತೊಂದರೆ ಇರ್ತಲ್ವ, ಆ ಸಿಚುವೇಶನ್ ಆಗೇ ಇರ್ತವೆ. ಯಾಕೆಂದರೆ ಈ ವರ್ಷ ಫುಲ್ಲಾಗಿ ರಾಹು ಅಲ್ಲೇ ಇರ್ತಾರೆ. ಯಾವುದೋ ಮನಸ್ಸಲ್ಲಿ ಒಂಥರ ಹೋರಾಟ ಇರ್ತವೆ, ಅದು ಮಾಡೋಣ ಇದು ಮಾಡೋಣ ಅಂತ. ಅದು ಹಂಗೆ ಕಂಟಿನ್ಯೂ ಆಗುತ್ತೆ, ಅದೇನು ಚೇಂಜ್ ಆಗಲ್ಲ. ಬಟ್ ಏನಪ್ಪ ಅಂದರೆ, ಫ್ಯೂಚರ್ ಬಗ್ಗೆ ಒಂದು ಭಯ ಬರುತ್ತೆ. ಹೆಂಗಪ್ಪ ಬದುಕ್ತೀವಿ, ಏನು ಮಾಡ್ತೀವಿ, ಆಗ ಈಗ ಅಂತ ಒಂಥರ ಭಯ ಬರುತ್ತವೆ. ಕೇತು 7ನೇ ಸ್ಥಾನದಲ್ಲಿ ಸಿಂಹ ರಾಶಿಲಿನೂ ಅಲ್ಲೇ ಇರ್ತಾರೆ. ಫ್ಯಾಮಿಲಿ ಕುಟುಂಬ ವಿಷಯದಲ್ಲಿ ಸ್ವಲ್ಪ ಬಿಟ್ಟು ಕೊಟ್ಟು ಹೋಗೋದು ಉತ್ತಮ. ಅದೊಂದು ಪಾಯಿಂಟ್ ನೋಡ್ಕೋಬೇಕು. ತಾಯಿಯವ್ರಿಗೆ ಸ್ವಲ್ಪ ಮೆಡಿಕಲ್ ಎಕ್ಸ್ಪೆನ್ಸಸ್ ಬರ್ಬೋದು, ಅದು ಸ್ವಲ್ಪ ಕೇರ್ಫುಲ್ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಒಡವೆ ತೊಗೋಬೇಕು, ಒಳ್ಳೆ ಬಟ್ಟೆ ತೊಗೋಬೇಕು, ಅಂಥ ವಿಷಯ ಎಲ್ಲ ತಗೊಳ್ಳೋ ಚಾನ್ಸಸ್ ತುಂಬ ಚೆನ್ನಾಗಿರ್ತವೆ. ಅದು ಈಗಲೇ ಸ್ವಲ್ಪ ಹಣಕಾಸು ಕೂಡಿಟ್ಕೊಂಡು ಅದು ಮಾಡ್ಬೋದು. ಹಸ್ಬೆಂಡ್ ಇಷ್ಟು ದಿವಸ ನಮ್ಮ ಥರ ಮಾತಾಡ್ತಾ ಇದ್ರು ಸರ್, ನಮ್ಗೇನೋ ಒಂಥರ ಫ್ಯಾಮಿಲಿಯಲ್ಲಿ ಕಿರಿಕಿರಿ ಮಾಡ್ತಾ ಇದ್ರು ಅಂದರೆ, ಇವಾಗ ಒಳ್ಳೆ ಮನಸ್ಸು ಚೇಂಜ್ ಆಗಿ ಲವಬಲ್ ಕ್ಯಾರೆಕ್ಟರ್ ಆಗಿ ಚೇಂಜ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತವೆ ಸರ್. ಕುಂಭರಾಶಿಯಲ್ಲಿ ಯಾರ ಹೆಣ್ಮಕ್ಳಿದ್ರೆ ಮದುವೆ ನಿಂತು ಹೋಗಿರ್ಬೋದು, ಇಲ್ಲ ಗಂಡು ಕಡೆ ಬಂದು ನೋಡ್ಬಿಟ್ಟು ನೋಡ್ತೀವಿ ಮಾತಾಡ್ತೀವಿ ಅಂತ ಹೇಳಿರ್ತಾರೆ. ಅವರೇ ತಿರುಗಿ ಬಂದ್ಬಿಟ್ಟು ತಿರುಗಿ ಮದುವೆ ಮಾಡೋಕ್ಕೋ ಚಾನ್ಸಸ್, ಆ ತಡೆ ಹೋಗುತ್ತವೆ. ನಿದ್ದೆ ಮಾಡುವಾಗ ಒಂಥರ ಕನಸು ಬರುತ್ತೆ, ಅವಾಗ ಒಂದು ಡಿಸ್ಟರ್ಬ್ ಮಾಡುತ್ತವೆ. ಓದೋ ವಿಷಯದಲ್ಲಿ ಜಯ ಇರ್ತವೆ.
ಸರ್ ನಾನು ಬಿಸ್ನೆಸ್ ಮಾಡ್ತೀನಿ ನನಗೇನು ಇಲ್ವಾ ಅಂದರೆ, ಬಿಸ್ನೆಸ್ ಮಾಡೋರು ನೀವು ಹೊಸ ಬ್ರಾಂಚ್ ಏನಾದ್ರು ಓಪನ್ ಮಾಡಬೇಕಾದ್ರೆ ಓಪನ್ ಮಾಡ್ಬೋದು. ಸೊ ಅಂಥ ಯೋಗ ತುಂಬ ಚೆನ್ನಾಗಿರ್ತವೆ. ಬಿಸ್ನೆಸ್ ಮೆನ್ಗೂ ಒಳ್ಳೆ ಟೈಮ್. ಸ್ವಲ್ಪ ಜನ ಸ್ಮಾಲ್ ಬಿಸ್ನೆಸ್ ಮಾಡ್ತಾರೆ ನೋಡಿ, ಅವ್ರು ಏನು ಮಾಡ್ಬೋದು, ಹೊಸ ಡೀಲರ್ಶಿಪ್ ತಗೋಬೋದು, ಒಂದು ಏಜೆನ್ಸೀಸ್ ತಗೋಬೋದು. ಉದ್ಯೋಗದಲ್ಲಿರೋರಿಗೆ ಏನು ತೊಂದರೆ ಇಲ್ಲ, ಜಾಬ್ ಚೆನ್ನಾಗಿರ್ತವೆ, ಅದೇನು ಭಯ ಬೀಳಬೇಕಾಗಿಲ್ಲ. ಒಳ್ಳೆ ಪ್ರಮೋಷನ್ ಸಿಗ್ಬೋದು ಜಾಬಲ್ಲಿರೋರಿಗೆ. ಆರ್ನೆಸ್ ತಂತ್ರ ಗುರು ಸ್ವಲ್ಪ ಪಾಸಿಟಿವ್ ಸಪೋರ್ಟ್ ಮಾಡ್ತವೆ. ಸ್ವಲ್ಪ ಜನಕ್ಕೆ ಜಾಬ್ ಚೇಂಜ್ ಆಗೋ ಸಿಚುವೇಶನ್ ಇರ್ತವೆ, ಸ್ವಲ್ಪ ಕೇರ್ಫುಲ್ ಇರಬೇಕು. ದಶಾಭುಕ್ತಿ ಚೆಕ್ ಮಾಡ್ಕೊಂಡು ಕ್ಲೇಮ್ ಮಾಡಿ ಸರ್. ಅದೇ ಬಿಟ್ಟರೆ ಸಂಬಳ ತುಂಬ ದಿವಸ ನಂಗೆ ಇನ್ಕ್ರಿಮೆಂಟ್ ಆಗಿಲ್ಲ ಅಂತ ಯಾರು ಕಾಯ್ತಾ ಇದ್ದೀರೋ, ಕೆಲಸದವ್ರಿಗೆ ಇನ್ಕ್ರಿಮೆಂಟ್ ಆಗೋದು ಚೆನ್ನಾಗಿ ಇರ್ತವೆ. ಏನು ಭಯ ಬೀಳಬೇಕಾಗಿಲ್ಲ, ತುಂಬ ಚೆನ್ನಾಗಿರ್ತವೆ. ಹ್ಯಾಪಿಯಾಗಿರಿ. ನೆಕ್ಸ್ಟ್ ಇಯರ್ ಅಥವಾ ಯುಗಾದಿ ಆದಮೇಲೆ ತುಂಬ ಒಳ್ಳೆಯ ವಿಷಯ ನೋಡ್ಬೋದು. ಅದು ನೆಕ್ಸ್ಟ್ ವಿಡಿಯೋ ಹಾಕ್ತೀವಿ, ಅದು ಫಾಲೋ ಅಪ್ ಮಾಡಿ ಸರ್. ಆಲ್ ದಿ ಬೆಸ್ಟ್. ನಮಸ್ಕಾರ.